ಹಾಯ್ ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಒಂದು ಫೋನಲ್ಲಿ ಇರುವಂಥ ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ಡಿಲೀಟ್ ಮಾಡ್ಕೊಂಡಿದ್ದೀರಾ? ಮತ್ತು ಆ ಡಿಲೀಟ್ ಆದಂಥ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ನಿಮ್ಮ ಒಂದು ಫೋನ್ನಲ್ಲಿ ರಿಸ್ಟೋರ್ ಮಾಡಬೇಕಾ? ಈ ಒಂದು ಡಿಲೀಟ್ ಆದಂಥ ಫೋಟೋಸ್ಗಳನ್ನು ನೀವೇ ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೌದು ಫ್ರೆಂಡ್ಸ್, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ಗ್ಯಾಲರಿಯಲ್ಲಿ ಇರುವಂಥ ಫೋಟೋಗಳನ್ನು ನಾವು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿಡ್ತೇವೆ. ಇಲ್ಲಾಂದರೆ ಸ್ಟೋರೇಜ್ ಫುಲ್ ಆಗೋ ಕಾರಣ ಕೆಲವೊಂದು ಫೋಟೋಸ್ಗಳನ್ನು ನಾವು ಡಿಲೀಟ್ ಮಾಡಿರ್ತೇವೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲನ್ನು ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳು ತಗೊಂಡಾಗ ಅಥವಾ ಯಾರಾದರೂ ಫ್ರೆಂಡ್ಸ್ ತಗೊಂಡಾಗ ಕೆಲವೊಂದು ಫೋಟೋಸ್ಗಳನ್ನು ಅಥವಾ ವಿಡಿಯೋಸ್ಗಳನ್ನು ಬೈ ಮಿಸ್ಟೇಕ್ ಆಗಿ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಈ ಥರ ಡಿಲೀಟ್ ಮಾಡಿದಾಗ ನಿಮಗೆ ಆ ಫೋಟೋಸ್ಗಳು ವಿಡಿಯೋಸ್ಗಳು ನಿಮಗೆ ಸಿಗೋದು ತುಂಬ ಕಷ್ಟ ಆಗುತ್ತೆ. ಈ ಥರ ಒಂದು ಡಿಲೀಟ್ ಆದಂಥ ಫೋಟೋಸ್ಗಳನ್ನು ನೀವು ರಿಕವರಿ ಮಾಡಲಿಕ್ಕೆ ಪ್ಲೇಸ್ಟೋರ್ನಲ್ಲಿ ಕೂಡ ತುಂಬ ಅಪ್ಲಿಕೇಶನ್ಗಳು ಸಿಗ್ತವೆ. ಆದರೆ ಕೆಲವೊಂದು ಅಪ್ಲಿಕೇಶನ್ಗಳು ಎಲ್ಲ ಫೋಟೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಗಲ್ಲ, ಹಾಗೂ ವಿಡಿಯೋಸ್ಗಳನ್ನು ಕೂಡ ಡೌನ್ಲೋಡ್ ಆಗಲ್ಲ. ಸೊ ಈ ಥರ ಒಂದು ಡಿಲೀಟ್ ಆದಂಥ ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ನೀವು ನಿಮ್ಮ ಫೋನ್ನಲ್ಲಿ ಯಾವ ರೀತಿಯಾಗಿ ರಿಸ್ಟೋರ್ ಮಾಡ್ಕೊಳ್ಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ. ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಅನ್ನು ಮಾಡಿ. ನಿಮ್ಮೊಂದು ಲೈಕ್ನಿಂದ ನಮಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗೋದಂಗಾಗುತ್ತೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿನಾಯಕ್. ನೀವು ನೋಡ್ತಿದ್ರ shettyvinutech ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಥರ ಒಂದು ಡಿಲೀಟ್ ಆದಂಥ ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ನಾನು ರೀಸ್ಟೋರ್ ಮಾಡಲಿಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ನಿಮಗೆ ಯಾವುದೇ ಒಂದು ಸೈಜಿನ ಫೋಟೋಗಳನ್ನು ಮತ್ತು ದೊಡ್ಡ ಲೆಂತ್ ಇರೋ ವಿಡಿಯೋಗಳನ್ನು ಕೂಡ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲೂ ಕೂಡ ಸಿಗುತ್ತೆ. ಒಂದು ವೇಳೆ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಕ್ಕಿಲ್ಲ ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ಅಪ್ಲಿಕೇಶನನ್ನು ನೀವು ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಈ ಥರ ಒಂದು ಇಂಟರ್ಫೇಸ್ ಬಂದಾಗ ನೀವು ನೋಡ್ಬೋದು, ಕೆಳಗಡೆ ರಿಸ್ಟೋರ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಅಲೌ ಕೊಡಬೇಕಾಗತ್ತೆ. ಅಲೌ ಕೊಟ್ಟ ಮೇಲೆ ನೀವು ಇಲ್ಲಿ ನೋಡ್ಬೋದು ರಿಸ್ಟೋರ್ ಡಿಲೀಟೆಡ್ ಫೋಟೋಸ್ ಮತ್ತು ವ್ಯೂ ರಿಸ್ಟೋರ್ಡ್ ಫೋಟೋಸ್ ಅಂತ ಇದೆ. ನಾನಿಲ್ಲಿ ರಿಸ್ಟೋರ್ ಡಿಲೀಟೆಡ್ ಫೋಟೋಸ್ ಅಂತ ಕೊಡ್ತೇನೆ. ರಿಸ್ಟೋರ್ ಮಾಡಾದ್ಮೇಲೆ ನಾನು ಈ ಒಂದು ಫೋಟೋಸ್ಗಳನ್ನು ವ್ಯೂಸ್ ಮಾಡ್ತೇನೆ. ಇಲ್ಲಿ ನಾನು ರಿಸ್ಟೋರ್ ಡಿಲೀಟೆಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನೋಡಿ, ಇಲ್ಲಿ ಡಿಲೀಟೆಡ್ ಫೈಲ್ಸ್ ಫೌಂಡ್ ಎಲ್ಲ ರಿಸ್ಟೋರ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಯಾವುದೇ ಸೈಜ್ ಫೋಟೋ ಇದ್ರೂ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನೋಡಿ, ಇಲ್ಲಿ ರಿಸ್ಟೋರ್ ಆಗಿದೆಲ್ಲವ, ಇಲ್ಲಿ ಶೋ ಡಿಲೀಟೆಡ್ ಫೈಲ್ಸ್ ಅಂತ ಬಂದಿದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೋಡಿ, ಇಷ್ಟು ಫೋಟೋ ನಂದು ಡಿಲೀಟ್ ಅದೆಲ್ಲ ಬಂದಿದೆ. ಎಲ್ಲ ಫೋಲ್ಡರ್ ಆಗಿ ಬಂದಿದೆ. ಇಲ್ಲಿ ನಾ ಈ ಒಂದು ಫೋಲ್ಡರನ್ನು ಓಪನ್ ಮಾಡಿದ್ದೇನೆ. ನೋಡಿ, ನಿಮಗೆ ಎಷ್ಟು ಫೋಟೋ ಬೇಕು ಅಷ್ಟು ಫೋಟೋನ ನೀವು ಇಲ್ಲಿ ಬಲ್ಕ್ ಆಗಿ ಸೆಲೆಕ್ಟ್ ಮಾಡಿ ಬೇಕಾ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ರಿಸ್ಟೋರ್ನ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಗ್ಯಾಲರಿಯಲ್ಲಿ ಆ ಫೋಟೋ ಸೇವ್ ಆಗಿರುತ್ತೆ. ನಾನು ಇಲ್ಲಿ ಗ್ಯಾಲರಿಯನ್ನು ಓಪನ್ ಮಾಡ್ತೇನೆ. ನೋಡಿ, ಇಲ್ಲಿ ಗ್ಯಾಲರಿಯಲ್ಲಿ ಈ ಫೋಟೋ ಸೇವ್ ಆಗಿದೆ. ಇದೇ ರೀತಿ ಈ ಒಂದು ವಿಡಿಯೋ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಡೌನ್ಲೋಡ್ ಮಾಡಲಿಕ್ಕೆ ಕೂಡ ಸೇಮ್ ಆ್ಯಪ್ ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದು ಫೋಟೋ ರಿಕವರಿ ಆಗಿರುತ್ತೆ, ಇದು ವಿಡಿಯೋ ರಿಕವರಿ ಆಗಿರುತ್ತೆ. ಈ ಆ್ಯಪನ್ನು ನೀವು ಓಪನ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಇದು ಕೂಡ ಸೇಮ್ ಅದರ ಥರನೇ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಇದು ಕೂಡ ಇಲ್ಲಿ ಸೇಮ್ ಓಪನ್ ಆಗಿದೆ. ಇಲ್ಲೂ ಕೂಡ ನಾನು ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ರಿಸ್ಟೋರ್ ಡಿಲೀಟೆಡ್ ವಿಡಿಯೋಸ್ ಅಂತ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ನೋಡಿ, ಇಲ್ಲಿ ವಿಡಿಯೋಸ್ ಎಲ್ಲ ರಿಕವರಿ ಆಗ್ತಾ ಇದೆ. ನೋಡಿ, ಇಲ್ಲಿ ಎಲ್ಲ ರಿಕವರಿ ಆಗಿದೆ. ನಾನಿಲ್ಲಿ ಶೋ ಡಿಲೀಟೆಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲೂ ಕೂಡ ಎಲ್ಲ ಫೋಲ್ಡರ್ ಆಗಿ ನಿಮಗೆ ಸಿಗತ್ತೆ. ಎಷ್ಟೇ ಹಳೆಯಾದ ವಿಡಿಯೋ ಕೂಡ ನಿಮಗೆ ಇಲ್ಲಿ ಸಿಗತ್ತೆ. ಸೊ ನಾನಿಲ್ಲಿ ಒಂದು ವಿಡಿಯೋನ ರಿಸ್ಟೋರ್ ಮಾಡ್ತೇನೆ. ಇಲ್ಲೂ ಕೂಡ ನೀವು ಎಷ್ಟು ವಿಡಿಯೋ ಬೇಕು ಅಷ್ಟು ವಿಡಿಯೋನ ನೀವು ಬಲ್ಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ರಿಸ್ಟೋರನ್ನು ಕೊಡ್ತೇನೆ. ನೋಡಿ, ಇಲ್ಲಿ ಈ ವಿಡಿಯೋ ಕೂಡ ಗ್ಯಾಲರಿಯಲ್ಲಿ ರಿಸ್ಟೋರ್ ಆಗಿದೆ. ಗ್ಯಾಲರಿಯನ್ನು ಓಪನ್ ಮಾಡಿ ನಿಮಗೆ ಕಾಣಿಸ್ತೇನೆ. ನೋಡ್ಬೋದು, ಇಲ್ಲಿ ಇದು ನನ್ನ ಒಂದು ಡಿಲೀಟ್ ಆದಂಥ ವಿಡಿಯೋ ಆಗಿತ್ತು. ಸೊ ಇಲ್ಲಿ ರಿಸ್ಟೋರ್ ಆಗಿದೆ. ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಡಿಲೀಟ್ ಆದಂಥ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಈಸಿಯಾಗಿ ರಿಸ್ಟೋರನ್ನು ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.